ದೇವರು ಕೊಟ್ಟಂತಹ ಮತ್ತೊಂದು ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಸಹೋದರ ಸಹೋದರಿಯರಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತಾ, ನೋಹನ ಆತ್ಮಿಕ ಪ್ರಯಾಣ ಎಂಬ ಸಂಚಿಕೆಗೆ ತಮ್ಮೆಲ್ಲರನ್ನ ಸ್ವಾಗತಿಸುತ್ತಾ, ನೋಹನ ಅಂದಿನ ಆತ್ಮಿಕ ಪ್ರಯಾಣ ಇಂದಿನ ಆತ್ಮಿಕ ಪ್ರಯಾಣಕ್ಕೆ ಯಾವ ರೀತಿ ಉತ್ತೇಜನಕಾರಿಯಾಗಿದೆ ಹಾಗೂ ಯಾವ ಉತ್ತೇಜನಕರವಾದಂಥ ಸಂದೇಶ ನೀಡಲಿದೆ ಹಾಗೂ ನೋಹನ ಅಂದಿನ ಮಾದರಿಕರವಾದಂಥ ಆತ್ಮಿಕ ಪ್ರಯಾಣ ಇಂದು ನಮಗೆ ಏನನ್ನು ಕಲಿಸಲಿದೆ ಎಂಬ ಎಲ್ಲ ಸಂಗತಿಗಳನ್ನು ಇವತ್ತಿನ ಸಂದೇಶ ಭಾಗದಲ್ಲಿ ಕೂಲಂಕುಷವಾಗಿ ತಿಳಿದುಕೊಳ್ಳೋಣ. ಹಾಗಾದರೆ ಇನ್ನು ತಡ ಮಾಡದೆ ಇವತ್ತಿನ ಸಂದೇಶ ಭಾಗಕ್ಕೆ ಹೋಗೋಣವ. ಇಂದಿನ ಈ ಸಂದೇಶದ ಚಿಂತನೆಗಾಗಿ ನಾನು ಆರಿಸಿಕೊಂಡಂತಹ ವಾಕ್ಯ ಭಾಗ ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ ದೈವವಚನಗಳು 24-25. ಪವಿತ್ರ ಬೈಬಲ್ನ ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯದ 24 ಮತ್ತು 25ನೇ ವಚನಗಳು ಹೀಗಿವೆ. ಆದದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು. ಆದಾಗ್ಯೂ ಅದರ ಅಸ್ತಿವಾರವು ಬಂಡೆಯ ಮೇಲಿದ್ದದರಿಂದ ಅದು ಬೀಳಲಿಲ್ಲ. ವಚನದ ಸಾರಾಂಶ: 1. ದೇವರ ಮಾತುಗಳನ್ನು ಕೇಳುವುದು ಮತ್ತು ಆಚರಿಸುವುದು. ಯೇಸುವಿನ ಬೋಧನೆಗಳನ್ನು ಕೇಳಿ ಅವುಗಳ ಪ್ರಕಾರ ಬದುಕುವವನು ಬುದ್ಧಿವಂತ. 2. ಬಂಡೆಯ ಮೇಲೆ ಮನೆ. ಬಂಡೆ ಎಂದರೆ ದೇವರ ವಾಕ್ಯ ಮತ್ತು ಕ್ರಿಸ್ತನ ಬೋಧನೆ. 3. ಪರೀಕ್ಷೆಗಳು ಮತ್ತು ಕಷ್ಟಗಳು. ಜೀವನದಲ್ಲಿ ಬರುವ ಮಳೆ, ಗಾಳಿ ಮತ್ತು ಪ್ರವಾಹಗಳು ಕಷ್ಟ, ನಷ್ಟ ಹಾಗೂ ಶೋಧನೆಗಳನ್ನು ಸೂಚಿಸುತ್ತವೆ. ಮತ್ತು 4. ಭದ್ರತೆ. ದೃಢವಾದ ನಂಬಿಕೆಯ ಅಸ್ತಿವಾರವಿರುವಾಗ ಯಾವ ಕಷ್ಟವೂ ಮನುಷ್ಯನನ್ನು ಕೆಡವಟುವುದಿಲ್ಲ. ನೋಹನು ದೇವರ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆದು ಕ್ರಿಸ್ತನು ಎಂಬ ದೇವರ ವಾಕ್ಯದ ಬಂಡೆಯ ಮೇಲೆ ತನ್ನ ನಾವೆಯನ್ನು ಕಟ್ಟಿಕೊಂಡ. ಆದರೆ ಕಟ್ಟಿದ ಮೇಲೆ ಮಳೆ ಸುರಿಯಿತು, ಭೂಮಿಯ ಕೆಳಗಿರುವ ಸಾಗರದ ಸೆಲೆಗಳು ಒಡೆದವು, ಆಕಾಶದ ತೂಬುಗಳು ತೆರೆದವು. 40 ದಿನವೂ ಹಗಲಿರಳು ಭೂಮಿಯ ಮೇಲೆ ದೊಡ್ಡ ಮಳೆ ಸುರಿಯಿತು. ನೀರು ಭೂಮಿಯ ಮೇಲೆ ಅತ್ಯಧಿಕವಾಗಿ ಪ್ರಬಲವಾಗಿದ್ದರಿಂದ ಎಲ್ಲ ದೊಡ್ಡ ಬೆಟ್ಟಗಳು ಮುಚ್ಚಿ ಹೋದವು. ಮನುಷ್ಯರು ಮೊದಲುಗೊಂಡು ಪಶು ಪಕ್ಷಿ ಕ್ರಿಮಿಗಳವರೆಗೂ ಭೂಮಿಯ ಮೇಲಿದ್ದೆಲ್ಲ ನಾಶವಾಯಿತು. ಭೂಮಿಯ ಮೇಲೆ ಸಮಸ್ತವೂ ಅಳಿದು ಹೋದರೂ ನಾಶವಾದರು. ಆದರೆ ನೋಹನ ನಾವೆಯು ಮಾತ್ರ ನಾಶವಾಗಲಿಲ್ಲ. ಹಾಗೂ ಭೂಮಿಯ ಮೇಲೆ ನೀರು ಪ್ರಬಲವಾದರೂ ಬಲು ಹೆಚ್ಚಿದರೂ ನೋಹನ ನಾವೆಯು ಮಾತ್ರ ಅದರ ಮೇಲೆಯೂ ಚಲಿಸುತ್ತಿತ್ತು. ಹಾಗೂ ನಾವೆಯಲ್ಲಿದ್ದ ನೋಹನು, ಅವನ ಕುಟುಂಬದವರು ಹಾಗೂ ಅವನೊಂದಿಗೆ ನಾವೆಯಲ್ಲಿದ್ದ ಪ್ರಾಣಿ ಪಕ್ಷಿಗಳು ಮಾತ್ರ ಉಳಿದಿದ್ದರು. ಏಕೆಂದರೆ ದೇವರೇ ನೋಹನ ನಾವೆಯ ಬಾಗಿಲನ್ನು ಮುಚ್ಚಿದ್ದನು. ಅಷ್ಟು ಮಾತ್ರವಲ್ಲದೆ ದೇವರು ನೋಹನ ನಾವೆಯನ್ನು ತನ್ನ ಕೈಗಳಲ್ಲಿ ಒದಗಿಸಿಟ್ಟಿದ್ದನು. ಈ ವಾಕ್ಯ ಭಾಗದ ಚಿಕ್ಕ ಸಂದೇಶ ಇದಾಗಿದೆ. ಈ ಸಂದೇಶದ ಮೊದಲನೆಯ ಅಂಶ: ದೇವರ ವಾಕ್ಯ ಬಂಡೆಯಂತೆ ನಮ್ಮನ್ನು ಎಲ್ಲ ವೇಳೆಯಲ್ಲೂ ಕಾಪಾಡುತ್ತದೆ, ರಕ್ಷಿಸುತ್ತದೆ. ಸಂದೇಶ ಭಾಗದ ಎರಡನೆಯ ಅಂಶ: ದೇವರ ವಾಕ್ಯ ಯಾವಾಗಲೂ ನಮಗೆ ನಿತ್ಯ ಜೀವವನ್ನು ನೀಡುತ್ತದೆ. ಮೂರನೆಯ ಅಂಶ: ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಏನೇ ಎದ್ದು ಬಂದರೂ ಅದನ್ನು ಅಡಗಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಬದಲಾಗಿ ದೇವರ ವಾಕ್ಯವೇ ಎಲ್ಲವನ್ನ ಅಡಗಿಸಿಬಿಡುತ್ತದೆ, ಎಲ್ಲವನ್ನ ನಿಯಂತ್ರಿಸುತ್ತದೆ. ದೇವರ ವಾಕ್ಯದ
ಸಂದೇಶದ 4ನೆಯ ಅಂಶ, ದೇವರ ವಾಕ್ಯದ ಮೇಲೆ ತನ್ನ ಜೀವನವನ್ನು ಕಟ್ಟಿಕೊಳ್ಳುವ ಪ್ರತಿಯೊಬ್ಬನೂ ಎಂತಹ ಉಪದ್ರವಗಳ ಮಧ್ಯದಲ್ಲೂ, ವಿನಾಶಕಾರಿ ಆಪತ್ತು ವಿಪತ್ತುಗಳ ಮಧ್ಯದಲ್ಲೂ ತನ್ನ ಜೀವನವನ್ನು ಕಾಯ್ದುಕೊಳ್ಳುವನು ಹಾಗೂ ಅವುಗಳ ಮಧ್ಯದಲ್ಲೂ ಸರಾಗವಾಗಿ ಚಲಿಸುವನು ಎಂದು ಇಂದಿನ ಈ ಸಂದೇಶವೇ ಮತ್ತೆ ಮತ್ತೆ ಸಾರಿ ಹೇಳುತ್ತದೆ. ಈ ಸಂದೇಶವನ್ನು ಆಲಿಸುತ್ತಿರುವ ಸಹೋದರ ಸಹೋದರಿ, ನೋಹನ ವಿಧೇಯತೆ ದೇವರ ವಾಕ್ಯ ಪರಿಪಾಲನೆ ಅವನ ಕುಟುಂಬಕ್ಕೆ ರಕ್ಷಣೆ ಹಾಗೂ ಉನ್ನತವಾದ ಆಶೀರ್ವಾದವನ್ನು ತಂದಿತು. ಅದರಂತೆ ಈ ಅಂತ್ಯಕಾಲದ ಕಠಿಣವಾದ ದಿನಗಳಲ್ಲಿ ಹಾದು ಹೋಗುತ್ತಿರುವ ನಾನು ನೀವುಗಳು ಸಹ ನೋಹನಂತೆ ದೇವರ ಮಾತಿಗೆ ವಿಧೇಯರಾಗೋಣ, ದೇವರ ವಾಕ್ಯವನ್ನು ಪರಿಪಾಲಿಸೋಣ ಹಾಗೂ ನಮ್ಮ ಕುಟುಂಬಗಳಿಗೆ ನಾವು ಸಹ ರಕ್ಷಣೆ ಹಾಗೂ ಆಶೀರ್ವಾದಗಳನ್ನು ತರುವ ಆಶೀರ್ವದಿಸಲ್ಪಟ್ಟ ವ್ಯಕ್ತಿಗಳಾಗೋಣ ಎಂದು ಹಾರೈಸುತ್ತಾ ಈ ಚಿಕ್ಕ ಸಂದೇಶವನ್ನು ತಮ್ಮೆಲ್ಲರಿಗೂ ಹಂಚಲು ಆಲೋಚನೆಯನ್ನು ಕೊಟ್ಟು ಇಲ್ಲಿವರೆಗೂ ನನ್ನನ್ನು ನಡೆಸಿದಂತಹ ವಿಧಾನಕ್ಕಾಗಿಯೂ ಉಪಯೋಗಿಸಿದ ವಿಧಾನಕ್ಕಾಗಿಯೂ ಎಲ್ಲ ಘನಮಾನ ಮಹಿಮೆ ಯೇಸುವಿಗೆ ಸಲ್ಲಿಸುತ್ತಾ ಈ ಸಂದೇಶವನ್ನು ಇಲ್ಲಿಗೆ ಸಮಾಪ್ತಿ ಮಾಡುತ್ತಿದ್ದೇನೆ.